ಹೇಳು ಎಸ್ ಕ್ಯಾಪಿಟಲ್. ಈ ಥಾಟ್ನಿಂದ ನಿನಗೇನು ಗಿಫ್ಟ್ ಬೇಕು? ಪ್ರತಿ ವರ್ಷ ನಾನು ದೇವ್ರ ಹತ್ರ ನನ್ಗೇನು ಗಿಫ್ಟ್ ಬೇಕು ಅಂತ ಕೇಳ್ಕೊಳ್ತಿದ್ನೋ ಅದು ನನಗೆ ಸಿಕ್ಕಿದೆ. ನನಗೇನು ಬೇಡ. ಏನದಂತ ಗಿಫ್ಟು? ಅಪ್ಪ ದೇವ್ರಿಂದ ಏನ್ ಬೇಕೋ ಕೇಳ್ಕೊ. ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರೋ ಹಾಗೆ ಮಾಡಪ್ಪ. ಪ್ರತಿ ವರ್ಷ ನನಗೆ ಅಪ್ಪ ಬೇಕು ಅಂತ ನಾನು ಬೇಡ್ಕೊಳ್ತಿದ್ದೆ. ಸೀತಮ್ಮನ ಕೇಳಿದೆ ನನ್ಗೆ ಅಪ್ಪ ಸಿಗ್ತಾರಾ ಅಂತ. ಈ ಸತಿ ನನ್ಗೆ ಅಪ್ಪ ಸಿಕ್ಕಿದ್ದಾರೆ. ನನ್ಗಿನ್ನೇನು ಬೇಡ ಬಿಗ್ರೆ. ಬರೀ ನಿನಗೆ ಮಾತ್ರ ಅಲ್ಲ ಬಂಗಾರ, ನಾನು ಕೇಳದೆ ಇದ್ರು ನಿನ್ನಂತ ಅದ್ಭುತವಾಗಿರೋ ಗಿಫ್ಟ್ ನಾನು ಕೊಟ್ಟಿದ್ದಾರೆ. ಸೀತಾ, ನೀನಿವತ್ತು ಇವರಿಬ್ಬರಿಗೂ ಆರತಿ ಮಾಡಿ ಒಳ್ಳೆ ಕೆಲಸ ಮಾಡ್ದಮ್ಮ. ನಮ್ಮ ವಾಣಿ ಇದ್ದಿದ್ರು ಇದೇ ರೀತಿ ಮಾಡ್ತಿದ್ಲು. ವಾಣಿ ಅಂದ್ರೆ ನಿಮ್ಮ ಅಮ್ಮ ಅಲ್ವಾ? ಹೌದಮ್ಮ, ಶ್ರೀವಾಣಿ ನನ್ನ ಹಿರಿ ಸೊಸೆ. ನಿಮ್ಮ ಅಮ್ಮನ ನೋಡ್ತಾ ಇದ್ರೆ ನನ್ನ ವಾಣಿ ನೋಡ್ದಂಗೆ ಆಗುತ್ತಮ್ಮ. ಅಪ್ಪು, ನಿನ್ನ ಸಿಹಿ ಬರ್ಡೇ ಬರೀ ಆರತಿಯಲ್ಲೇ ಮುಗ್ಸೋಕ್ಕಾಗುತ್ತಾ? ಸೆಲೆಬ್ರೇಷನ್ ಬೇಕೇ ಬೇಕಲ್ವಾ? ಸೀತಾ, ಒಂದು ನಿಮಿಷ ಬಾ. ಹಾಂ ಅಂದೆ. ಅತ್ತೆ, ಏನಾಯಿತು? ನಾವು ಕೊಡಿಸಿದ ಹೊಸ ಸೀರೆಗಳೆಲ್ಲ ಬಂತಲ್ಲ? ಹಾಂ, ಈ ಸೀರೆ ಚೆನ್ನಾಗಿಲ್ವಾ? Now this is perfect. ಅತ್ತೆ, ಆಗಲೇ ಉಟ್ಕೊಂಡಿದ್ದ ಸೀರೆ ಚೆನ್ನಾಗಿರ್ಲಿಲ್ವಾ? ಮನೇಲಿ ಉಟ್ಕೊಳ್ಳೋಕ್ಕೆ ಆ ಥರ ಸಿಂಪಲ್ ಸೀರೆ ಚೆನ್ನಾಗಿರತ್ತಲ್ವಾ? ನಾ ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಸೀತಾ. ನಮ್ಮನೆ ಹೌಸ್ ಹೆಲ್ಪ್ಗೂ ನಾವು ಅಷ್ಟು ಸಿಂಪಲಾದ ಸೀರೆಗಳನ್ನ ಕೊಡೋದಿಲ್ಲ. ಅದು ಅಲ್ಲದೆ ನಮ್ಮ ಮನೇಲಿ ಬರೋರು ಹೋಗೋರು ಹೆಚ್ಚು. ನೀವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ. ವಿಶ್ ಮಾಡೋದಕ್ಕೆ ಅಂತ ಜನ ಬಂದು ಹೋಗಿ ಮಾಡ್ತಿರ್ತಾರೆ. ಸೊ ದೇಸಾಯಿ ಮನೆ ಸೊಸೆ ಯಾವತ್ತೂ ಸಿಂಪಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮರ್ತು ಬಿಡು. ನೀನು ಇನ್ನು ಮುಂದೆ ಶ್ರೀರಾಮ್ ದೇಸಾಯಿ ಹೆಂಡತಿ, ದೇಸಾಯಿ ಮನೆ ಸೊಸೆ. ಸೊ ಸಿಂಪಲ್ ಆಗಿರೋ ಮಾತಂತೂ ಇಲ್ಲವೇ ಇಲ್ಲ. ಓಕೆ? ಅತ್ತೆ,
ನೆಕ್ಲೆಸ್ ಎಲ್ಲ ಯಾಕೆ, ತಾಳಿ ಒಂದೇ ಸಾಕಲ್ವಾ? ಹೇಳಿದ್ನಲ್ಲ ಸೀತಾ, ಇನ್ನು ಮುಂದೆ ನಿನ್ನ ಸೀರೆ ನಿನ್ನ ಉಡುಗೆ ಬಗ್ಗೆ ನೋ ಡಿಸ್ಕಷನ್ಸ್. ಸಾರಿ ಸೀತಾ, ತುಂಬ ಬಿಗಿ ಆಯ್ತಾ? ಪರವಾಗಿಲ್ಲ ಅತ್ತೆ, ಬೇಕು ಅಂತ ಯಾರು ಮಾಡ್ತಾರೆ, ಇದಕ್ಕೆಲ್ಲ ಯಾಕೆ ಸಾರಿ ಕೇಳ್ತೀರಾ? ಬಿಗೀತಾ? ಬಿಗಿಲೇಬೇಕು ಸೀತಾ. ನೀನು ವಾಣಿ ಪ್ರತಿರೂಪನ. ನನ್ನ ಜೀವನನ ಹಾಳು ಮಾಡಿದ್ಲು ಅಂತ ಆ ವಾಣಿ ನರಳಾಡಿದ್ಲು. ಈಗ ಮತ್ತೆ ನೀನು ಆ ವಾಣಿ ಜಾಗಕ್ಕೆ ಬಂದಿದ್ದೀಯ. ನಿನ್ನನ್ನು ಹೇಗೆ ಬಿಡೋದಕ್ಕಾಗತ್ತೆ? ನೀನು ನರಳಾಡಲೇಬೇಕು. ಇದನ್ನ ಫಾರ್ಮ್ ಹೌಸಲ್ಲಿ ಸತ್ಯ ಸರ್ ಇರ್ತಾರೆ, ಅವ್ರಿಗೆ ಕೊಟ್ಟು ಬನ್ನಿ. ಎಲ್ಲ ಇಟ್ಟಿದ್ದೀನಲ್ಲ, ಏನೂ ಮರ್ತಿಲ್ಲ. ಓ, ಅವ್ರಿಗೆ ಇಷ್ಟವಾಗಿರೋ ಮಾವಿನಕಾಯಿ ತೊಕ್ಕೆ ಮರ್ತೆ, ಅಲ್ಲಿದೆ. ಹಾಂ, ಇಟ್ರಾ? ಓ ಮೈ ಗಾಡ್, ಗಮ್ ಅಂತಿದೆ. ಮದುವೆ ಆಗಿದ್ದು ನೆಕ್ಸ್ಟ್ ದಿನ ನಮ್ಮ ಸೀತಾ ಅಡುಗೆ ಮನೆ ರಾಜ್ಯವರನ್ನೇ ತಗೊಂಡ್ಬಿಟ್ಟಿದ್ದಲ್ಲ ಚಿಕ್ಕಿ. ರಾಜ್ಯವರನ? ಇಲ್ಲಿ ಎಲ್ಲ ಸಾಧನಾನೇ. ಬೇರೆ ಕಡೆ ಅಕ್ಕ ಮಹಾರಾಣಿ ಆದರೆ ಅಡುಗೆ ಮನೆಗೆ ನಾನೇ ಮಹಾರಾಣಿ. ಸೀತಾ ಬಂದಲ್ಲ ಚಿಕ್ಕಿ, ನೀವೇ ಅವಳ ಕೈ ರುಚಿ ನೋಡಿ, ಅದ್ಭುತವಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ. ಅವಳ ಅಡುಗೆ ಟೇಸ್ಟ್ ಮಾಡಿದವರು ಲೈಫಲ್ಲಿ ಅದನ್ನು ಮರೆಯಲ್ಲ. ಅಷ್ಟು ಅಚ್ಚುಕಟ್ಟಾಗಿ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾಳೆ. ನೀವೇ ಫ್ಯಾನ್ ಆಗಿಬಿಡ್ತೀರಾ. ಏನು, ಸೀತಾ ನನಗಿನ್ನ ಅಡುಗೆ ಚೆನ್ನಾಗಿ ಮಾಡ್ತಾಳಾ? ನನ್ಗ್ಯಾಕೋ ಡೌಟು ಪ್ರಿಯಾ. ನೀವು ಒಂದ್ಸತಿ ಅವಳ ಕೈ ರುಚಿ ನೋಡಿ ತಿಂದ್ರೆ ಕಂಪ್ಲೀಟ್ ಫ್ಯಾನ್ ಆಗಿಬಿಡ್ತೀರಾ. ದಿನ ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಕೇಳ್ತಾನೆ ಇರ್ತೀರಾ. ಆ ಪುಣ್ಯಾದ ಗೀತೆಗೋ ಮಾಡ್ಕೊಡೋದಕ್ಕೆ ಪ್ರಾಬ್ಲಮ್ ಇಲ್ಲ, ಮಾಡ್ಕೊಡ್ತಾಳೆ. ವಿಶ್ ಮಾಡಿ ಬಂದ್ಬಿಡ್ತೀನಿ. ನನಗಿನ್ನ ಚೆನ್ನಾಗಿ ಅಡುಗೆ ಮಾಡ್ತಾಳ ಸೀತಾ. ಮನೇಲಿರೋರೆಲ್ಲ ಇದಕ್ಕೊಂದಕ್ಕಾದ್ರೂ ನನ್ನನ್ನು ಹೊಗಳ್ತಾ ಇದ್ರು. ಇನ್ನು ಮುಂದೆ ಅದೂ ಇಲ್ಲ ಹಾಗಾದ್ರೆ. ಗೀತಾ, ಇಷ್ಟೇ ಜಾಮೂನ್ ಸಾಕ, ಇನ್ನೊಂಚೂರು ಮಾಡ್ಲಾ? ಅನಿ ತಿಂತಾನೆ, ಮನೇಲಿರೋರಿಗೆಲ್ಲ ಜಾಮೂನ್ ಇಷ್ಟ. ಸಿಹಿ ಬೇರೆ ಇದ್ದಾಳೆ, ಅವಳು ತಿಂತಾಳೆ. ಆ ಮಗು ಸಿಹಿ ತಿನ್ನಲ್ಲ ಮೇಡಮ್, ಜಾಸ್ತಿ ಸ್ವೀಟ್ ಬೇಡ. ಏನು, ಸಿಹಿ ಸ್ವೀಟ್ ತಿನ್ನಲ್ವಾ? ನೀವೇನು ಅದನ್ನೆಲ್ಲ ಹೇಳೋದು? ಹೋಗಿ ನಿಮ್ಮ ಕೆಲಸ ನೀವು ಮಾಡಿ, ಹೋಗಿ ತಗೊಂಡೋಗಿ ಕೊಡಿ. ಸೀತಾ, ಸೀತಾ, ಓ ಮೈ ಗಾಡ್, ನನ್ನ ಕಣ್ಣಲ್ಲಿ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಇದು ನೀನೇನಾ? ನನ್ನ ಫ್ರೆಂಡ್ ಸೀತಾ ಅಂತಾನೆ ಅನ್ನಿಸ್ತಿಲ್ಲ ನನಗೆ. ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಕಣೆ. ಆಫ್ ಕೋರ್ಸ್ ಶಿ ಹ್ಯಾಸ್ ಟು ಲುಕ್ ಬ್ಯೂಟಿಫುಲ್. ಸೀತಾ ಬರೀ ನಿನ್ನ ಫ್ರೆಂಡ್ ಅಲ್ಲ, ದೇಸಾಯಿ ಮನೆ ಸೊಸೆ. ಹಿಯರ್ ಆಫ್ಟರ್ವರ್ಡ್ ಶಿ ಹ್ಯಾಸ್ ಟು ಲಿವ್ ಅಪ್ ಟು ದ ಸ್ಟ್ಯಾಂಡರ್ಡ್ಸ್ ಅಲ್ಲ? ಕರೆಕ್ಟ್ನಾ? ನಮ್ ಯಾರ ಕೈಲಿ ಇವಳನ್ನ ಚೇಂಜ್ ಮಾಡೋಕ್ಕಾಗಲ್ಲ. ನೀವೇ ಸರಿ ಇವಳಿಗೆ. ಸೀತಾ, ಸಿಹಿ ಬರ್ಡೇಗೆ, ಅಪ್ಪು ಬರ್ಡೇಗೆ ನಾನೊಂದು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ಬನ್ನಿ. ಸೀತಾ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಕಣೆ. ನೀನು ಒಬ್ಬಳೇ ನೋಡು ವರ್ಷದಲ್ಲಿ ಎಷ್ಟು ಬರ್ತ್ಡೇ ಮಾಡ್ತೀಯ ನನಗೆ. ಅಫ್ಕೋರ್ಸ್ ಮಗಳು ಹುಟ್ಟಿದ ದಿನ ತಾನೆ ತಾಯಿನೂ ಹುಟ್ಟಿದ್ದು. ಯಾಕೆ ಒಂಥರ ಇದೆಯಾ? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಏ, ಇದು ನಿಜವಾಗ್ಲೂ ಚೆನ್ನಾಗಿದೆಯಾ? ನನಗೊಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ಮನೇಲಿ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಅಲಂಕಾರ ಮಾಡ್ಕೋಬೇಕು? ಸಿಂಪಲ್ ಆಗಿರ್ಬೋದಲ್ವಾ? ಏ, ನಿಜವಾಗ್ಲೂ ನೀನು ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೆ. ಇಷ್ಟು ರೆಡಿ ಆಗೋದು ಬೇಡವೇನೆ? ಇಬ್ಬಿಬ್ರು ಬರ್ಡೇ ಸೆಲೆಬ್ರೇಷನ್ ಬೇರೆ. ಸೀತಾ, ಆ್ಯಕ್ಚುಲಿ ಸೀಕ್ರೆಟ್ ಹೇಳ್ಬೇಕು ನಾನು. ಅಶೋಕಗೂ ಇನ್ನೂ ಹೇಳಿಲ್ಲ. ಅಮ್ಮಂಗೆ ಬಿಟ್ಟರೆ ನಿಂಗೆ ನೆಕ್ಸ್ಟ್ ಹೇಳ್ತಾ ಇರೋದು. ಏನಾದ್ರು ನಿನ್ನ ಮದುವೆ ಆಗಿದ್ದು ಫುಲ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು. ಇಬ್ಬಿಬ್ರು ಬರ್ಡೇ ಸೆಲೆಬ್ರೇಷನ್ನು, ಹಾಗೆ ನನ್ನ ಕಡೆಯಿಂದ ಒಂದು ಸಿಹಿ ಸುದ್ದಿ. ಏನೇ ಅದು ಗುಡ್ ನ್ಯೂಸು? ಹೌದಾ? ಕಂಗ್ರ್ಯಾಚುಲೇಷನ್ಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನನಗೆ.
ಥ್ಯಾಂಕ್ ಯು. ಬಟ್ ಈ ಸೀಕ್ರೆಟ್ನ ನೀನು ಮೇಂಟೈನ್ ಮಾಡ್ಬೇಕಾಯ್ತಾ? ಇನ್ನು ಅಶೋಕ್ಗೂ ಹೇಳಿಲ್ಲ, ಪ್ಲೀಸ್ ರಾಮ್ಗೆ ಹೇಳಬೇಡ. ರಾಮ್ ಹೇಳಿದ್ರೆ ತುಂಬ ಖುಷಿ ಪಡ್ತಾರೆ. ಇಟ್ಸ್ ಓಕೆ, ನನಗೆ ಅರ್ಥ ಆಗುತ್ತೆ. ನೀನೇ ಫಸ್ಟ್ ಹೋಗಿ ಅಶೋಕ್ ಸರಿ ಹೇಳು ಆಯಿತಾ? ನಾನು ಯಾರಿಗೂ ಹೇಳಲ್ಲ. ಥ್ಯಾಂಕ್ ಯು. ಹಾಗೆ ಹುಷಾರಾಗಿರು. ಈ ಟೈಮಲ್ಲಿ ಓಡಾಡಬೇಡ ಜಾಸ್ತಿ. ಕೂರ್ಬೇಕಾದ್ರೆ ನಿಂತ್ಕೋಬೇಕಾದ್ರೆ ಕೇರ್ಫುಲ್ ಆಗಿರಬೇಕು ಆಯಿತಾ? ಓಕೆ ಮಾ, ಐಲ್ ಬಿ ವೆರಿ ವೆರಿ ಕೇರ್ಫುಲ್. ಆಯಿತಾ? ನಿನ್ನ ಈ ಥರ ರಾಮ್ ಏನಾದರೂ ಇವಾಗ ನೋಡಿದ್ರೆ ಪಕ್ಕ ಫ್ಲಾಟ್. ನೋಡ್ರಿ, ನೀನು ಎಷ್ಟು ಆಡ್ಕೋತಿದ್ಯಾ ನನ್ನನ್ನು. ಡೈಲಿ ಈ ಥರ ಅಲಂಕಾರ ಮಾಡ್ಕೋಬೇಕು ಅಂತ ಅತ್ತೆ ಆಸೆ. ಆದರೆ ಈ ಥರ ರೆಡಿ ಆಗೋಕ್ಕಾಗತ್ತಾ? ನಂಗೆ ಒಂಥರ ಅನ್ಕಂಫರ್ಟಬಲ್ ಆಗ್ತಿದೆ. ಸಿಂಪಲ್ ಆಗಿರೋದೇ ನನಗೆ ಇಷ್ಟ ಕಣೆ. ನೀನು ಸುಮ್ಮನೆ ಓವರ್ ಥಿಂಕ್ ಮಾಡ್ತಿದ್ಯಾ. ನಿಜವಾಗ್ಲೂ ಗೊಂಬೆ ಥರನೇ ಕಾಣ್ತಿದ್ಯಾ. ಪ್ಲೀಸ್ ಡೋಂಟ್ ಓವರ್ ಥಿಂಕ್ ಆಯಿತಾ? ಕೆಳಗೇನೋ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದಾರೆ, ಬಾ ನೋಡೋಣ ಏನು ಅಂತ. ಅನಿ ಅನಿ, ಹೇಯ್ ಶ್ಯಾಮ್, ಏನು ಗೊತ್ತಾ, ಇವತ್ತು ನಿಮ್ಮಣ್ಣ ರಾಮ ಮತ್ತೆ ನಮ್ಮ ಲಿಟ್ಲ್ ಶ್ಯಾಮ್ ಸಿಹಿ ಇಬ್ಬರದು ಬರ್ತಡೆ. ಬಾ, ಇಬ್ಬರಿಗೂ ವಿಶ್ ಮಾಡ. ಕಮ್ ಕಮ್ ಕಮ್. ಇಲ್ಲ, ನಾನು ಬರೀ ನಮ್ಮ ಬ್ರಾಗ್ ಮಾತ್ರ ವಿಶ್ ಮಾಡೋದು, ಅವಳಿಗೆ ವಿಶ್ ಮಾಡಲ್ಲ. ಏ ಅನಿ, ದಿಸ್ ಈಸ್ ರಾಂಗ್. ಗುಡ್ ಬಾಯ್ ಅಲ್ವಾ ನಿನ್ ಶ್ಯಾಮ್? ಚಿಕ್ಕ ಹುಡುಗಿ ಕಣ ಅವಳು, ಒಂದು ಚಿಕ್ಕದಾಗಿ ವಿಶ್ ಮಾಡು, ಓಕೆನಾ? ಇಲ್ಲ, ನಾನು ಗೇಮ್ ಮಾಡಬೇಕು. ನಾನು ಬಿಡಿ, ನಾನು ಎಲ್ಗೂ ಬರಲ್ಲ. ಏ ನೀ, ಜೀವನನೇ ಒಂದು ಗೇಮ್ ಕಣ. ಈಗ ಇದನ್ನು ಒಂದು ಗೇಮ್ ಅನ್ಕೋ. ಸಾಧನ ಚಿಕ್ಕಿ ನಿನಗೋಸ್ಕರ ವೆರೈಟಿ ಆಫ್ ಸ್ವೀಟ್ಸ್ ಮಾಡಿದ್ದಾರೆ. ಸಖತ್ತಾಗಿ ಬ್ಯಾಟಿಂಗ್ ಆಡ್ಬೋದು, ಓಕೆನಾ? ರೆಡಿ? ಕಮ್ ಕಮ್ ಕಮ್. ಬಾ ಚಾಂಪಿಯನ್. ಬೇಬಿ, ಇನ್ಮೇಲಿಂದ ಸೀತಮ್ಮ ಹೀಗೆ ರೆಡಿ ಆಗ್ತಾಳೆ. ರಾಮ್, ನಿಮ್ಮ ವೈಫ್ಗೆ ನೀವು ಕಾಂಪ್ಲಿಮೆಂಟ್ ಮಾಡಿ. ನಾವೆಲ್ಲರೂ ಕಾಂಪ್ಲಿಮೆಂಟ್ ಮಾಡಿದ್ರು ಅವಳಿಗೆ ಸಮಾಧಾನನೇ ಆಗ್ತಿಲ್ಲ. ಪ್ರಿಯಾ ಹೇಳ್ತಿದ್ದಾಳೆ ಅಂತ ನಾನು ಸುಮ್ಮನೆ ಹೇಳ್ತಿಲ್ಲ, ಬಟ್ ಯು ಲುಕ್ ರಿಯಲಿ ಬ್ಯೂಟಿಫುಲ್. ಚಿತ್ತಮ್ಮ, ನೀನು ನಮ್ಮ ಸೀತಮ್ಮನ ತರ ಕಾಣಿಸ್ತಿಲ್ಲ, ಇನ್ಯಾರೋ ತರ ಕಾಣಿಸ್ತಿದ್ಯಾ. ನನಗೂ ಅಷ್ಟೇ ಪುಟ, ಇದು ನಾನು ಅಂತಾನೆ ಅನ್ನಿಸ್ತಿಲ್ಲ. ಪ್ರತಿದಿನ ಈ ಥರ ಅಲಂಕಾರ ಮಾಡ್ಕೊಳ್ಳೋದು ನನಗೆ ಅಭ್ಯಾಸನೇ ಇಲ್ಲ. ಸೀತಾ, ನನಗೂ ಮೊದಲು ಹಾಗೆ ಅನ್ನಿಸ್ತಿತ್ತು. ಇನ್ನೊಬ್ರು ಮನೆಗೆ ಮದುವೆ ಆಗಿ ಹೋಗೋದು ಅಂದರೆ ಹೀಗೇನೆ. ಇಷ್ಟು ದಿನ ನಾವು ಹೇಗಿದ್ವೋ ಅದೇ ಬೇರೆ, ಇನ್ಮೇಲೆ ನಾವು ಹೇಗಿರ್ತೀವೋ ಇದೇ ಬೇರೆ. ಓಹೋ, ಎಲ್ಲ ತಯಾರಿನೇ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಡಬಲ್ ಬರ್ಡೇಗೆ ಡಬಲ್ ಸಂಭ್ರಮ. ಮೂವಿಗ್ರೆ ಇವತ್ತು ನಾವು 2 ಕೇಕ್ ಕಟ್ ಮಾಡ್ತೀವಿ. ಎಸ್ ಲಿಟಲ್ ಚಾಂಪ್, ಇವತ್ತು ನಮ್ಮ ರಾಮ ಮತ್ತೆ ನಿಂದು ಇಬ್ಬರದು ಒಟ್ಟಿಗೆ ಬರ್ತಡೇ ಇರೋದ್ರಿಂದ 2 ಕೇಕು ಒಟ್ಟಿಗೆ 2 ಇನ್ನಿಂಗ್ಸ್ ಆಡ್ಬೋದು, ಓಕೆ? ಹೌದು, ಕೇಕ್ ಅಂದ್ರೆ ಇಷ್ಟನಾ ನಿಂಗೆ? ನಾನು ವರ್ಷದಲ್ಲಿ ಒಂದೇ ಸತಿ ಕೇಕ್ ತಿನ್ನೋದು. ಇವತ್ತು 2 ಕೇಕ್ ತಿನ್ಬೋದು, ಓಕೆನಾ ಸೀತಮ್ಮ? ಏನು, ವರ್ಷಕ್ಕೆ ಒಂದೇ ಸಲಿನ ತಿನ್ನೋದು? ಯಾಕೆ, ಡಯಟಾ? ಡಯಟ್ ಅಲ್ಲ, ಡಯಾಬಿಟೀಸ್. ನನಗೆ ಸಕ್ಕರೆ ಕಾಯಿಲೆ ಇದೆ, ಶುಗರ್. ಲಿಟಲ್ ಚಾಂಪ್, ಏನು ಹೇಳ್ತಿದ್ಯಾ ನೀನು? ಜೋಕ್ ಮಾಡ್ತಿದ್ಯಾ ತಾನೇ? ಇಲ್ಲ,
ಇಲ್ಲ ಕ್ರಿಕೆಟ್ ಅಂಕಲ್, ನಾನೇನು ಜೋಕ್ ಮಾಡ್ತಾ ಇಲ್ಲ. ನಂಗೆ ರಿಯಲ್ ಆಗಿ ಶುಗರ್ ಇದೆ. ಅಪ್ಪು ಏನು ಹೇಳ್ತಿದ್ದಾಳೋ? ಸೀತಾ, ಏನಮ್ಮ ಮಗು ಹೇಳ್ತಾ ಇರೋದು? ತಾತ, ನನ್ನ ಮಗಳಿಗೆ ಸಕ್ಕರೆ ಕಾಯಿಲೆ ಇರೋದು ನಿಜ. ಅವಳಿಗೆ ದಿನ ನಾನು ಇನ್ಸುಲಿನ್ ಕೊಡ್ತೀನಿ, ಆಗ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿರುತ್ತೆ. ವರ್ಷಕ್ಕೆ ಒಂದೇ ಸಲ ಅವಳು ಕೇಕ್ ತಿನ್ನೋಕ್ಕಾಗದು. ಇನ್ಯಾವತ್ತೂ ಅವಳು ಸಿಹಿ ತಿನ್ನಲ್ಲ. ಸಾರಿ, ಇದನ್ನ ಮುಚ್ಚಿಡೋ ಯಾವ ಉದ್ದೇಶನೂ ಇರಲಿಲ್ಲ. ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ. ನಿಜ, ಇದನ್ನೆಲ್ಲ ನಾನು ನಿಮ್ಮ ಹತ್ರ ಮುಂಚೆನೇ ಹೇಳಬೇಕಾಗಿತ್ತು. ಬಟ್ ಇದನ್ನೆಲ್ಲ ನಿಮ್ಮ ಹತ್ರ ಮುಚ್ಚಿಡಬೇಕು ಅನ್ನೋ ಇಂಟೆನ್ಷನ್ಸ್ ನಮ್ಗೆ ಯಾರಿಗೂ ಇರಲಿಲ್ಲ. ಚಿಕ್ಕ ಮಗು ಅಲ್ವಾ ಪಾಪ, ಪದೇ ಪದೇ ಅವಳು ಡಯಾಬಿಟಿಕ್ ಪೇಷಂಟ್ ಅಂತ ಯಾಕೆ ಹೇಳೋದು? ಅದನ್ನ ಅವಳಿಂದ ಮರೆಸ್ಬೇಕು ಅಂತ ನಾವಿದ್ವಿ ಅಷ್ಟೇ. ಈ ಡಯಾಬಿಟಿಸಿಂದ ನಮ್ಮ ಮನೆಯವ್ರು ಯಾರಿಗೂ ತೊಂದರೆ ಇಲ್ಲ. ಎವ್ರಿವನ್ ಆರ್ ಗೋನ್ ಬಿ ಸೇಫ್. ಒಂದೇ ಒಂದು ತೊಂದರೆ ಏನಂದರೆ ಪಾಪ ಪುಟ್ಟ ಮಗು ಪ್ರತಿದಿನ ಇನ್ಸುಲಿನ್ ತಗೋಬೇಕು. ಅದೊಂದೇ ತೊಂದರೆ. ಏನೂ ತೊಂದರೆ ಇಲ್ಲ, ಒಂದು ಚಿಕ್ಕ ಇರುವೆ ಕಚ್ದಂಗಾಗುತ್ತೆ ಅಷ್ಟೇ. ಒಂದು ಕಡೆ ಪಾಪ ಅನ್ಸಿದ್ರು, ನಾನೇ ಹುಡುಕಿದ್ರು ನಿನಗೆ ಇಂಥ ಕಷ್ಟಗಳನ್ನ ಹುಡ್ಕೋಕ್ಕಾಗ್ತಾ ಇರಲಿಲ್ಲ ರಾಮ. ನೀನೇ ಹುಡ್ಕೊಂಡಿದ್ಯಲ್ಲೋ. ಶಾಂತ, ಟೈಮ್ ಆಯಿತು, ಸೀತಂಗೆ ಫೋನ್ ಮಾಡೋಣ. ಹ್ಞೂ ಮಾಡ್ರಿ, ಹಾಗೆ ವಿಡಿಯೋ ಕಾಲು ಮಾಡಿ ಸಿಹಿನೂ ನೋಡ್ದಂಗೆ ಆಗತ್ತೆ. ರಿಂಗ್ ಆಗ್ತಾ ಇದೆ, ಯಾರೂ ತಗೋತಾನೇ ಇಲ್ಲ. ಫೋನು ಎಲ್ಲೋ ದೂರದಲ್ಲಿ ಇಟ್ಟಿರಬೇಕು. ಒಂದೆರಡು ನಿಮಿಷ ಬಿಟ್ಟು ಫೋನ್ ಮಾಡೋಣ. ಅಯ್ಯೋ, ನಾವೇ ಅವಸರ ಮಾಡ್ಕೊಂಡ್ವಿ ಅನ್ಸುತ್ತೆ. ಏನು ಕೆಲಸದಲ್ಲಿದ್ದಾಳೋ ಏನೋ, ಅವಳೇ ನೋಡಿಬಿಟ್ಟು ಆಮೇಲೆ ಮಾಡ್ತಾಳೆ ಬಿಡಿ. ಅಜ್ಜಿ, ನಾವು ಇವತ್ತು ಸಿಹಿ ಮನೆಗೆ ಹೋಗೋಣವಾ? ಯಾಕಪ್ಪ? ಇವತ್ತು ಅವಳು ಬರ್ತಡೇ ಅಲ್ವಾ ಅಜ್ಜಿ? ಹೌದು, ಆದರೆ ನಾವು ಹಾಗೆಲ್ಲ ಹೋಗ್ಬಾರ್ದಪ್ಪ. ಅವ್ರ ಮನೆ ತುಂಬ ದೂರ ಅಲ್ವಾ, ಇನ್ನೊಂದು ದಿವಸ ಹೋಗೋಣ. ಇವತ್ತೊಂದೇ ದಿವಸ ಅಜ್ಜಿ ಅವಳು ಕೇಕ್ ತಿನ್ನೋದು. ನಮ್ಮ ಯಾರು ಬರ್ತಡೆಗೂ ಅವಳು ಕೇಕೇ ತಿನ್ನಲ್ಲ. ನಮಗೆ ಕೇಕ್ ಬೇಡ ಅಜ್ಜಿ, ಅವಳು ಕೇಕ್ ತಿನ್ನೋದು ಮಾತ್ರ ನೋಡಬೇಕು, ಪ್ಲೀಸ್ ಅಜ್ಜಿ. ಹೌದು, ಮೊದಲು ಅವಳು ಫೋನ್ ರಿಸೀವ್ ಮಾಡಲಿ, ಅವಳ ಜೊತೆ ಮಾತಾಡೋಣ. ಅವಳು ಬಿಡುವಾಗಿದ್ದರೆ ನಾವೆಲ್ಲ ಅವ್ರ ಮನೆಗೆ ಹೋಗೋ ಬಗ್ಗೆ ಯೋಚನೆ ಮಾಡೋಣ. ಓಕೆ ತಾತ. ನನಗೂ ನೋಡಬೇಕು ಅನ್ನಿಸ್ತಾ ಇದೆ ರೀ. ಕೇಕ್ ಡೇ ಅಂತ ಇದೇ ಸೋಫಾ ಮೇಲೆ ಕುಣಿತಾ ಇದ್ಲು. ಈಗ ಎಷ್ಟೋ ದೂರದಲ್ಲಿದ್ದಾಳೆ, ಮಾತಾಡೋಕ್ಕೂ ಸಿಗ್ತಾ ಇಲ್ಲ. ಸೀತಾನೇ ಫೋನ್ ಮಾಡ್ಬೋದು, ನೋಡೋಣ ಇರು. ಅಪ್ಪು, ಐ ಆಮ್ ಸಾರಿ. ನಿಮ್ಮಿಬ್ಬರನ್ನ ಒಂದ್ಸಲ ಕೇಳಿ ಆಮೇಲೆ ಇದನ್ನೆಲ್ಲ ಅರೇಂಜ್ ಮಾಡಬೇಕಾಗಿತ್ತು. ನಂಗೆ ಇದು ಯಾವುದೂ ಗೊತ್ತಾಗಲಿಲ್ಲ. ಐ ಆಮ್ ರಿಯಲಿ ಸಾರಿ ಸೀತಾ. ಚಿಕ್ಕಿ, ಇಟ್ಸ್ ಓಕೆ, ಚಿಲ್. ಈ ಕೇಕ್ ಎಷ್ಟು ಸೂಪರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಬಡ್ಡಿ ಬಂಗಾರಮ್ಮ ಆಂಟಿ. ಅಪ್ಪ, ನಾ ಈ ಕೇಕ್ನ ಕಟ್ ಮಾಡ್ಬೋದಾ? ಆಫ್ ಕೋರ್ಸ್ ಪುಟ. I wish you happy birthday, happy birthday to you, happy birthday to Sihi Putta to you. I wish you happy birthday, happy birthday to you. Happy birthday dear Ram and Sihi. Happy birthday to you. Happy birthday.
ಹ್ಯಾಪಿ ಬರ್ಡೇ ಬಂಗಾರ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಪ್ಪ. ಥ್ಯಾಂಕ್ ಯು. Happy birthday to you. Happy birthday to you. ನೀವು ನನ್ನ ಕೇಕ್ ತಿನ್ಸಲ್ವಾ? ಸೀತಾ ತಿನ್ನಿಸ್ಲೇನಮ್ಮ, ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ ಕಣಮ್ಮ. ಪರವಾಗಿಲ್ಲ ತಾತ, ತಿನ್ಸಿ. ಬೀಗ್ರೆ ತಿನ್ಸಿ, ಕೇಕು ಸೂಪರ್ ಆಗಿದೆ. ನೀನು ಬೆಳೀತಾ ಬೆಳೀತಾ ಈ ಕಾಯಿಲೆ ನಿನ್ನಿಂದ ದೂರ ಆಗಲಿ, ಸುಖವಾಗಿರಮ್ಮ. ಥ್ಯಾಂಕ್ ಯು ಸೋ ಮಚ್ ಬೀಗ್ರೆ. ತಾತ ಸ್ವಲ್ಪ ತಾತ, ನಾನು ಸಿಹಿ ಮತ್ತೆ ಸೀತಾ ಹೊರಗೋಗಿ ಬರ್ತೀನಿ. ಆಗ್ಲಪ್ಪ ಆಗಲಿ, ಹುಷಾರಾಗಿ. ಶೋರ್ ತಾತ. ಬಾ ಪುಟ. ಗುಡ್ ಲಕ್ ಪುಟಿ. ಥ್ಯಾಂಕ್ ಯು ತಾತ. ಹಾಂ. ಸರ್ವಾಧಿಕಾರನೂ ನಿಂದೆ ಆಯ್ತಲ್ವಾ ರಾಮ? ನಡೀಲಿ. ಇನ್ನೂ ಅದೆಷ್ಟು ದಿನ ಇವೆಲ್ಲ ನಡೆಯುತ್ತೋ ನಾನು ನೋಡ್ತೀನಿ.